ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನುಬಂಧ ಕಥೆಯ 16ನೇ ಅಧ್ಯಾಯವನ್ನು ಶುರು ಮಾಡೋಣ. ಸೂರಜ್ ಕೋಪದಲ್ಲಿ ಕುದ್ದು ಹೋಗ್ತಾ ಇದ್ರೆ ಆಗ ಸಾನ್ವಿ, ಸರ್ ಪ್ಲೀಸ್ ಅಣ್ಣನ ಮೇಲೆ ಕೋಪ ಮಾಡ್ಕೋಬೇಡಿ, ಅವನಿಗೆ ನಮ್ಮ ಮದುವೆ ವಿಚಾರನೇ ಗೊತ್ತಿರಲಿಲ್ಲ ಅಲ್ವಾ, ಅದಕ್ಕೆ ಹಾಗೆ ಎಂದು ಸಮಾಧಾನಿಸಲು ನೋಡಿದ್ಲು. ಸರಿ, ನೀನು ಮದುವೆ ಆಗಿದ್ದು ಗೊತ್ತಿಲ್ಲ, ಆದರೆ ನಿನ್ನ ಗುಣದ ಬಗ್ಗೆ ನಿನ್ನ ಗಂಡನಿಗೆ ಗೊತ್ತಿಲ್ವಾ? ಹುಟ್ಟಿದಾಗಿನಿಂದ ನಿನ್ನ ನೋಡ್ಕೊಂಡು ಬಂದಿರೋನಿಗೆ ನಿನ್ನ ಬಗ್ಗೆ ಹಾಗೆ ಕೆಟ್ಟದಾಗಿ ಯೋಚಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು ಎಂದ ಸೂರಜ್. ಸಾನ್ವಿ ಇನ್ನೇನಾದರೂ ಹೇಳೋ ಮೊದಲೇ ಕಣ್ಣು ಕತ್ತಲೆ ಬಂದಂತಾಗಿ ಇನ್ನೇನು ಕುಸಿದು ಬೀಳಬೇಕು. ಅಷ್ಟರಲ್ಲಿ ಅವಳು ಬೀಳದಂತೆ ಹಿಡಿದುಕೊಂಡವನು ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡ ಸೂರಜ್. ಅವನ ಕುರ್ಚಿಯ ಮೇಲೆ ಕೂರಿಸಿ ಮುಖದ ಮೇಲೆ ನೀರು ಚುಮ್ಕಿಸ್ತಾ, ಸಾನು ಏನಾಯ್ತಮ್ಮ, ಕಣ್ಬಿಡಮ್ಮ ಪ್ಲೀಸ್ ಎನ್ನುತ್ತಾ ಜ್ಞಾನ ತಪ್ಪಿದ್ದ ತನ್ನ ಮಡದಿಯನ್ನ ಎಬ್ಬಿಸ್ತಾ ಗಾಬರಿಗೊಂಡವನನ್ನೇ ನೋಡ್ತಾ ಇದ್ದ ಆದಿತ್ಯ. ಸೂರಜ್ ಸಾನ್ವಿ ಗಂಡನ? ಇಷ್ಟು ದೊಡ್ಡ ಕೋಟ್ಯಾಧೀಶ್ವರ ನನ್ನ ಭಾವನ? ಇಬ್ರು ಮದುವೆ ಆಗಿದ್ದು ಯಾವಾಗ? ನನ್ನ ತಂಗಿನ ಅದು ಹೇಗಿಷ್ಟು ದೊಡ್ಡ ಉದ್ಯಮಿ ಮದುವೆ ಅದ? ಇದ್ಯಾವುದನ್ನು ನಂಬೋಕೆ ಆಗದೆ ಸೂರಜ್ ಸಾನ್ವಿಯರನ್ನೇ ನೋಡ್ತಾ ನಿಂತು ಬಿಟ್ಟಿದ್ದ. ಇದ್ದಕ್ಕಿದ್ದ ಹಾಗೆ ಜ್ಞಾನ ತಪ್ಪಿದ ಸಾನ್ವಿಯನ್ನ ಕಂಡು ಗಾಬರಿಯಾದ ಸೂರಜ್ ಅವನನ್ನು ತನ್ನ ತೋಳ್ನಲ್ಲಿ ಎತ್ಕೊಂಡು, ಆದಿತ್ಯ ನೀವು ಕಾರ್ ಡ್ರೈವ್ ಮಾಡ್ತೀರಾ? ಪ್ಲೀಸ್ ಬೇಗ ಆಸ್ಪತ್ರೆಗೆ ಹೋಗಬೇಕು, ಇವಳಿಗೇನಾಯಿತು ಅಂತಾನೆ ಗೊತ್ತಾಗ್ತಾ ಇಲ್ಲ ಎಂದು ಹೇಳಿ ಅವನ ಕಾರಿನ ಕೀಯನ್ನ ಆದಿತ್ಯನ ಮುಂದೆ ಹಿಡಿಯಲು ಅವನು ಆ ಕಾರ್ ಕೀ ಕಂಡು ಕಣ್ಣರಳಿಸಿದ್ದ. ಸರ್, ಈ ಕಾಸ್ಟ್ಲಿ ಕಾರನ್ನು ನಾನು ಡ್ರೈವ್ ಮಾಡೋದಾ? ಕೋಟಿ ರೂಪಾಯಿಯ ಕಾರ್ ಸರ್ ಇದು ಎಂದ. ನಿಮ್ಮ ತಂಗಿ ಇಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರುವಾಗ ಈ ಕಾರ್ನ ರೇಟ್ ಮಾತಾಡ್ತಾ ಇದ್ದೀರಲ್ಲ ಮಿಸ್ಟರ್, ಪ್ಲೀಸ್ ಬೇಗ ಹೊರಡೋಣ, ನಡೀರಿ, ಇವಳ ಸ್ಥಿತಿ ನೋಡಿ ನನಗೆ ಭಯ ಆಗ್ತಾ ಇದೆ ಎಂದ ಸೂರಜ್ ಕೋರಿಕೆಯಂತೆ. ಆದಿತ್ಯ ಕಾರ್ ಡ್ರೈವ್ ಮಾಡಿದ್ರೆ ಹಿಂದಿನ ಸೀಟ್ನಲ್ಲಿ ಸಾನ್ವಿಯನ್ನ ತನ್ನ ಮಡಿಲಿನಲ್ಲಿ ಮಲಗಿಸ್ಕೊಂಡಿದ್ದ ಸೂರಜ್. ಆಸ್ಪತ್ರೆ ತಲುಪಿದ ತಕ್ಷಣ ಡಾಕ್ಟರ್ ಕ್ಯಾಬಿನ್ವರೆಗೂ ಅವಳನ್ನು ಎತ್ಕೊಂಡೇ ಹೋದ. ಅವಳನ್ನು ಪರೀಕ್ಷಿಸಿದ ಡಾಕ್ಟರ್ ಬ್ಲಡ್ ಟೆಸ್ಟ್ ಮಾಡಿಸಿ ಅದರ ರಿಪೋರ್ಟ್ ಬರೋವರೆಗೂ ವೆಯ್ಟ್ ಮಾಡಬೇಕು ಅಂತ ಹೇಳಿದರು. ಆಸ್ಪತ್ರೆಗೆ ಬಂದು ಗಂಟೆಗಳೇ ಕಳೆದಿದ್ರೂ ಸಾನ್ವಿಗೆ ಇನ್ನೂ ಎಚ್ಚರ ಆಗಿರಲಿಲ್ಲ. ಅವಳ ಪರಿಸ್ಥಿತಿ ಕಂಡು ಸೂರಜ್ ನಲುಗಿ ಹೋಗಿದ್ದ. ಪದೇ ಪದೇ ಹೋಗಿ, ರಿಪೋರ್ಟ್ ಬಂತಾ? ಸಾನ್ವಿಗೇನಾಗಿದೆ ಡಾಕ್ಟರ್? ಪ್ಲೀಸ್ ಏನಾದರೂ ಮಾಡಿ, ಅವಳು ಮೊದಲಿನ ಹಾಗೆ ಆಗಬೇಕಷ್ಟೇ ಎಂದವ. ಈ ರೀತಿಯ ಚಡಪಡಿಕೆ ಕಂಡು ಆದಿತ್ಯ ಸೂರಜ್ನನ್ನು ಸಮಾಧಾನಿಸ್ತಾ, ಸರ್ ಯೋಚನೆ ಮಾಡಬೇಡಿ, ಸಾನ್ವಿ ತುಂಬ ಸ್ಟ್ರಾಂಗ್, ಅವಳಿಗೆ ಏನೂ ಆಗಲ್ಲ, ಬನ್ನಿ ಸರ್ ಕೂತ್ಕೊಳ್ಳಿ, ರಿಪೋರ್ಟ್ ಬರೋವರೆಗೂ ನಾನು ವೆಯ್ಟ್ ಮಾಡಲೇಬೇಕಾ, ಬೇರೆ ದಾರಿ ಇಲ್ಲ ಎಂದು ಸಮಾಧಾನಿಸುತ್ತಾ ಇದ್ದವನ ತಲೆಯಲ್ಲಿ ಮಾತ್ರ ಒಂದೇ ವಿಚಾರ ಓಡ್ತಾ ಇದ್ದಿದ್ದು. ಸೂರಜ್ ನನ್ನ ತಂಗಿನ ಮದುವೆ ಆಗಿದ್ದಾನೆ ಅಂದರೆ ಅರ್ಗಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಆದರೂ ಏನು ಅದೃಷ್ಟ ನನ್ನ ಸಾನ್ವಿದು. ಬಾಲ್ಯದಿಂದಲೂ ಅಪ್ಪ ನನಗೆ ಬೇಕಾದನ್ನೆಲ್ಲ ಕೊಡಿಸಿದಾಗ ಅವಳು ನನಗೂ ಬೇಕು ಅಂತ ಹಠ ಮಾಡಿದಾಗ ಅಪ್ಪನ ಕೈನೆಲ್ಲ ಏಟ್ ಸಿಗ್ತಾ ಇತ್ತು ಅಷ್ಟೇ. ಆಗೆಲ್ಲ ನಾನು ಅವಳಿಗಿಂತ ಮೇಲು ಅನ್ನೋ ಭಾವನೆ ಇತ್ತು. ಆದರೆ ಈಗ ನಾನು ಅವಳ ಗಂಡನ ಆಫೀಸ್ನಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ಅವಳ ಕೈ ಕೆಳಗಡೆ ಕೆಲಸ ಮಾಡಿದ ಹಾಗೆ ಆಗತ್ತೆ. ಈ ಸೂರಜ್ ಸರ್ ಕಂಪ್ನಿನಲ್ಲಿ ಕೆಲಸ ಸಿಗಬೇಕು ಅಂತ ಎಷ್ಟೋ ದಿನದ ಕನಸು ಈಗ ನನಸಾದರೂ ಖುಷಿನೇ ಇಲ್ಲ. ಛೇ, ಈ ಸೂರಜ್ ಹೋಗಿ ಹೋಗಿ ಆ ನನ್ನ ಪೆದ್ದು ತಂಗಿನ ಮದುವೆ ಆಗಬೇಕಾಗಿತ್ತಾ ಎಂದು ಹಲುಬುತ್ತಾ ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದವನು ಇಹಕ್ಕೆ ಮರಳಿದ್ದು ಆಸ್ಪತ್ರೆ ಒಳಗೆ ಓಡೋಡಿ ಬಂದ ತನ್ನ ತಂದೆ ತಾಯಿಯನ್ನು ಕಂಡು, ಥೂ, ಈ ಹಾಳಾದೋಳು ಇವತ್ತೇ ಹುಷಾರ್ ತಪ್ಪು ಬೀಳಬೇಕಾಗಿತ್ತಾ? ಕೆಲಸ ಸಿಕ್ತು ಅನ್ನೋ ಖುಷಿನೂ ಇಲ್ಲ, ಜೊತೆಗೀಗ ಅಪ್ಪ ಅಮ್ಮನನ್ನು ಮತ್ತೆ ಭೇಟಿಯಾಗೋ ಕರ್ಮ ಬೇರೆ. ಅಯ್ಯೋ ದೇವ್ರೇ, ಏನಪ್ಪ ಮಾಡಲಿ? ಅಮ್ಮ ಅಪ್ಪ ಮತ್ತೆ ನನ್ನ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಅಂದರೆ ನನ್ನ ಹೆಂಡತಿ ನನ್ನ ಕೊಂದೇ ಬಿಡ್ತಾಳೆ. ಇಲ್ಲ, ಈ ತಲೆನೋವೇ ಬೇಡ, ಈ ಕೆಲಸ ನನಗೆ ಬೇಡ ಅಂತ ಹೇಳಿ ಹೊರಟು ಹೋಗ್ತೀನಿ. ಸೂರಜ್ ಸರ್ ಆಫೀಸ್ ಅಂದರೆ ದಿನ ಸಾನ್ವಿನ ಭೇಟಿಯಾಗಬೇಕು. ಅವಳು ದಿನ ಕುಯ್ತಾಳೆ ಅಪ್ಪ ಅಮ್ಮನ ಹೋಗಿ ಭೇಟಿಯಾಗು ಅಂತ. ಇವತ್ತೇ ಮಾಡಲಿಲ್ವಾ? ಬಾಸ್ ಎದುರು ವಟ ಅಂದಾಗಲೇ ಆಶ್ಚರ್ಯ ಆಯಿತು. ಶಿಸ್ತಿಗೆ ಇನ್ನೊಂದು ಹೆಸರು ಸೂರಜ್ ಅಂತ ಫೇಮಸ್ ಆಗಿರೋ ವ್ಯಕ್ತಿ ಈ ಮಾತಿನ ಮಲ್ಲಿನ ಅದು ಹೇಗೆ ಸಹಿಸ್ಕೊಂಡಿದ್ದಾರೋ ಅಂತ. ಹೀಗೆ ಯೋಚಿಸುತ್ತಾ ಇದ್ದವನು ಮೆಲ್ಲಗೆ ಲಿಫ್ಟ್ ಒಳಗೆ ಹೋಗಿ ಕೆಳಗಿಳಿದು ಆಸ್ಪತ್ರೆಯಿಂದ ಹೊರಟು ಹೋಗಲು ನೋಡಿದ್ದ. ತಕ್ಷಣ ಅವನ ಬಳಿ ಸೂರಜ್ ಕಾರಿನ ಕೀ ಇರುವುದು ನೆನಪಾಗಿ ಅದನ್ನು ಕೈಲಿಡ್ದು, ವಾವ್, ಮರ್ಸಿಡಸ್ ಬೆಂಜ್, ಕನಸಲ್ಲೂ ಈ ಕಾರಲ್ಲಿ ಕೂತ್ಕೊಳ್ತೀನಿ ಅಂದ್ಕೊಂಡಿರಲಿಲ್ಲ, ಅಂಥದ್ರಲ್ಲಿ ಇವತ್ತಿದನ್ನು ಡ್ರೈವ್ ಬೇರೆ ಮಾಡಿದೆ, ಇನ್ನೂ ಇದೇ ಆಫೀಸ್ನಲ್ಲಿದ್ದರೆ? ಯೋಚಿಸುತ್ತಾ ನಿಂತಿದ್ದವನ ಮೊಬೈಲ್ಗೆ ಅವನ ಮಡದಿ ದ್ಯುತಿಯಿಂದ ಕರೆ ಬಂದಿತ್ತು. ಆದಿ, ಇವತ್ತಿನ ಇಂಟರ್ವ್ಯೂ ಏನಾಯಿತು? ಅವರಾಗವ್ರೆ ನೀನು ಹೀಗೆ ಕರೆಸ್ಕೊಂಡಿದ್ದು ಯಾಕೆ ಅಂತ ಗೊತ್ತಾಯ್ತಾ? ಹಾಗೆ ಅಲ್ಲಿ ಇಂಟೀರಿಯರ್ ಡಿಸೈನರ್ ವಿಭಾಗದಲ್ಲಿ ಯಾವುದಾದ್ರೂ ಪೋಸ್ಟ್ ಖಾಲಿ ಇದೆಯಾ ಅಂತ ವಿಚಾರಿಸು, ಇದ್ರೆ ಹೇಳು, ನಾನು ಅಪ್ಲೈ ಮಾಡ್ತೀನಿ ಎಂದಳು.
ಮಾಡಿದ್ದಿ ಮಾತು ಕೇಳಿ ಅದೇನು ಅಂತ ಇವಳನ್ನು ಪ್ರೀತಿಸಿ ಮದುವೆ ಆದ್ನೋ. ನನಗೆಲ್ಲಿ ಕೆಲಸ ಸಿಕ್ಕಿದ್ರೂ ಇವಳು ಅಲ್ಲಿಗೆ ಬಂದು ಸೇರ್ಕೊಂಡು ಬಿಡ್ತಾಳೆ. ಸ್ವಲ್ಪ ಸ್ವಾತಂತ್ರ್ಯನೂ ಕೊಡಲ್ಲ ನನಗೆ. ಇದೊಂದು ಗೂಬೆ ಸಹವಾಸ ಆಯಿತು. ಎಲ್ಲಿಯೂ ನೆಮ್ಮದಿ ಇಲ್ಲ ನನಗೆ. ಮತ್ತೆ ತನ್ನದೇ ಲೋಕದಲ್ಲಿ ಕಳೆದು ಹೋಗಿದ್ದವನನ್ನು ಎಚ್ಚರಿಸಿದ ದ್ವಿತಿ, ಎಲ್ಲಿ ಕಳೆದು ಹೋಗಿದ್ಯಾ ಆದಿ, ಹೇಳು ಏನಾಯಿತು ಎಂದಳು. ಕೆಲಸ ಸಿಕ್ತುದಿ, ಆದರೆ ನಾನಿಲ್ಲಿ ಜಾಯ್ನ್ ಆಗೋದು ಡೌಟ್. ನಿನಗೆ ನನ್ನ ತಂಗಿ ಸಾನ್ವಿ ಗೊತ್ತಲ್ವಾ? ಅವಳು ಈ ಕಂಪ್ನಿ MD ಸೂರಜ್ ವರ್ಮನ ಮದುವೆ ಆಗಿದ್ದಾಳೆ. ಅದು ಯಾವಾಗ ಅವಳು ಮದುವೆ ಆಯಿತು ಅಂತ ಗೊತ್ತಿಲ್ಲ ಎಂದು ಅಲ್ಲಿ ನಡೆದ ಎಲ್ಲ ವಿಚಾರಗಳನ್ನು ತನ್ನ ಹೆಂಡತಿ ಬಳಿ ಹೇಳಿದ್ದ. ಆದಿ, ಅದಕ್ಕೆ ನಿನ್ನ ದಡ್ಡ ಅನ್ನೋದು. ಸೂರಜ್ ಸರ್ ಸಾನ್ವಿ ಗಂಡ ಅಂದರೆ ಅವ್ರು ನಿನಗೆ ಭಾವ ಆಗಬೇಕು ತಾನೇ? ಇಂಥ ದೊಡ್ಡ ವ್ಯಕ್ತಿ ನಿನ್ನ ಭಾವ ಅಂದರೆ ನಮಗೂ ಹೆಮ್ಮೆ. ಒಂದು ಕೆಲಸ ಮಾಡೋಣ, ನಿನ್ನ ಅಪ್ಪ ಅಮ್ಮನನ್ನು ಕ್ಷಮೆ ಕೇಳಿ ಅವ್ರನ್ನ ನಮ್ಮ ಟಚ್ನಲ್ಲಿ ಇಟ್ಕೊಳ್ಳೋಣ. ಅವರು ನಮ್ಮ ಜೊತೆಗಿರೋದು ಬೇಡ, ಆಗಾಗ ಹೋಗಿ ಬಂದು ಮಾಡೋಣ. ಅವ್ರ ಮನೆ ಖರ್ಚಿಗೆ ಹೇಗಿದ್ರೂ ಸಾನ್ವಿ ಸಂಬಳ ಸರಿ ಹೋಗುತ್ತೆ. ನಮ್ಮ ಕೈಯಿಂದ ಏನು ಖರ್ಚು ಮಾಡೋದು ಬೇಡ. ಈಗ ನೀನು ಸುಮ್ಮನೆ ವಾಪಸ್ ಹೋಗಿ ನಿಮ್ಮ ಅಪ್ಪ ಅಮ್ಮನ ಮಾತಾಡಿಸಿ ಹಾಗೆ ಸಾನ್ವಿ ಬಗ್ಗೆ ತುಂಬ ಕೇರಿರೋ ಇದೆಯೇ ಅನ್ನೋ ಹಾಗೆ ಸೂರಜ್ ಮುಂದೆ ಆ್ಯಕ್ಟ್ ಮಾಡು. ಸದ್ಯಕ್ಕಿಷ್ಟು ಮಾಡು, ಮುಂದಿನದ್ದು ಆಮೇಲೆ ಹೇಳ್ತೀನಿ, ಸರಿನಾ ಎಂದಳು. ಹೆಂಡತಿಯ ಪ್ರತಿ ಮಾತಿಗೂ ವಿಧೇಯ ವಿದ್ಯಾರ್ಥಿಯ ಹಾಗೆ ತಲೆಯಾಡಿಸಿ ಒಪ್ಪಿಗೆ ಕೊಟ್ಟ ಆದಿತ್ಯ ಬಂದ ದಾರಿಯಲ್ಲೇ ಮತ್ತೆ ಹಿಂದಿರುಗಿ ಆಸ್ಪತ್ರೆಯೊಳಗೆ ಹೋದ. ಇಲ್ಲಿ ಸ್ಪೆಷಲ್ ವಾರ್ಡ್ನಲ್ಲಿ ಮಲಗಿದ್ದ ಸಾನ್ವಿಯ ಒಂದು ಕಡೆ ಸೂರಜ್ ಸಾನ್ವಿಗೆ ಏನಾಗಿದೆಯೋ ಅನ್ನುವ ಚಡಪಟಿಕೆಯಲ್ಲಿ ಕೂತಿದ್ರೆ, ಮತ್ತೊಂದು ಕಡೆ ಅವಳ ತಾಯಿ ಅನುಪಮ ಮಗಳ ಕೈ ಹಿಡ್ಕೊಂಡು ಸಾನು ಕಣ್ಬಿಡೋ ಕಂದ ಎಂದು ಆತಂಕ ಪಡ್ತಾ ಇದ್ರು. ಅಮ್ಮ ಅಂದರೆ ಸಾನ್ವಿಗೆ ಬಹಳ ಪ್ರೀತಿ. ಹಾಗಾಗಿ ಅವರು ಬಂದು ಮಾತನಾಡಿಸಿದ್ರೆ ಅವಳಿಗೆ ಪ್ರಜ್ಞೆ ಬರಬಹುದು ಅನ್ನೋ ಆಸೆನಲ್ಲಿ ಅನುಪಮ ಅವರಿಗೆ ಕರೆ ಮಾಡಿ ಆಸ್ಪತ್ರೆ ಕರೆಸ್ಕೊಂಡಿದ್ದ ಸೂರಜ್. ಮಗಳೆಂದರೆ ಅಷ್ಟಾಗಿ ಪ್ರೀತಿ ಇಲ್ಲದ ಜಗದೀಶ್ ಅವರು ಮಗಳಿಗೆ ಏನಾದರೂ ಆದರೆ ಮನೆಯ ಸಂಪಾದನೆ ನಿಂತು ಹೋಗುತ್ತೆ ಅನ್ನೋ ಆತಂಕದಲ್ಲಿ ಅವಳಿಗೆ ಏನಾಗಿದೆಯೋ ಅಂತ ತಿಳ್ಕೊಳ್ಳೋಕ್ಕೆ ಮಡದಿ ಜೊತೆಗೆ ಓಡೋಡಿ ಬಂದಿದ್ರು. ಬ್ಲಡ್ ಟೆಸ್ಟ್ ರಿಪೋರ್ಟ್ಗಳು ಬಂದ ನಂತರ ಡಾಕ್ಟರ್ ಸೂರಜ್ನನ್ನು ತಮ್ಮ ಕ್ಯಾಬಿನ್ಗೆ ಕರೆಸ್ಕೊಂಡು, ಸೂರಜ್, ಈ ರಿಪೋರ್ಟ್ ಪ್ರಕಾರ ನಿಮ್ಮ ವೈಫ್ಗೆ ಫುಡ್ ಪಾಯ್ಸನಿಂಗ್ ಆಗಿದೆ. ನನ್ನ ಅಂದಾಜಿನ ಪ್ರಕಾರ ಅವ್ರ ಊಟದಲ್ಲಿ ಕೀಟನಾಶಕದ ಔಷಧಿ ಬೆರೆತಿರಬಹುದು. ದೇವ್ರ ದಯೆ, ಅದರ ಪ್ರಮಾಣ ಬಹಳ ಕಡಿಮೆ ಇತ್ತು. ಹಾಗಾಗಿ ಅವ್ರಿಗೆ ಯಾವ ಅಪಾಯನೂ ಇಲ್ಲ. ಆದರೆ ಇನ್ನೂ 2 ದಿನ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ. ಅವರು ಸ್ವಲ್ಪ ಆಗ ಸೂರಜ್, 2 ದಿನ ಅಲ್ಲ, ಅವಳು ಪೂರ್ತಿ ಗುಣ ಆಗೋವರೆಗೂ ಇಲ್ಲೇ ಇರಲಿ, ಅದು ಸಮಸ್ಯೆ ಅಲ್ಲ. ನೆನ್ನೆ ಮನೆಯಲ್ಲಿ ಪಾರ್ಟಿ ಇತ್ತು. ರಾತ್ರಿ ಊಟ ಮಾಡಿ ಮಲಗುವಾಗ ಸಂಕಟ ಅಂತ ಹೇಳಿ ತಿಂದಿದ್ದನ್ನೆಲ್ಲ ಹೊರಗೆ ಹಾಕ್ಬಿಟ್ಲು. ಬೆಳಗ್ಗೆ ಕೂಡ ಹೊಟ್ಟೆಲಿ ಸಂಕಟ ಅಂತಿದ್ಲು. ಆದರೆ ಅವಳೊಬ್ಳಿಗೆ ಹೀಗಾಗಿರೋದು. ಮನೆಯಲ್ಲಿ ಮತ್ತಾರಿಗೂ ತೊಂದರೆ ಆಗಿಲ್ಲ. ಅದೇಗೆ ಸರ್ ಎಂದು ಕೇಳಿದ್ದ ಸೂರಜ್. ಅದನ್ನು ನೀವು ಪತ್ತೆ ಹಚ್ಚಿ ಸೂರಜ್. ನಿಮ್ಮ ಮಿಸ್ಸಸ್ಗೆ ಮಾತ್ರ ಹೀಗಾಗಿದೆ ಅಂದರೆ ಏನೋ ಅನುಮಾನ ಮೂಡೋದಂತೂ ಸತ್ಯ. ಅಥವಾ ಅವರೇನಾದರೂ ಗಾರ್ಡನಿಂಗ್ ಕೆಲಸ ಅಂತ ಮಾಡುವಾಗ ಔಷಧಿ ಸಿಂಪಡಿಸ್ತಾ ಅವ್ರ ಗಮನಕ್ಕೆ ಬರದೆ ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದು ಅಷ್ಟೇ ಎಂದರು. ಡಾಕ್ಟರ್ ಮಾತು ಕೇಳಿದವನ ಮನಸ್ಸಿನಲ್ಲಿ 108 ಪ್ರಶ್ನೆ ಎದ್ದಿತ್ತು. ಸಾನ್ವಿ ಊಟದಲ್ಲಿ ಛೇಛೆ, ನಮ್ಮನೆಯಲ್ಲಿ ಇಷ್ಟು ಕೀಳು ಕೆಲಸ ಮಾಡೋರು ಯಾರೂ ಇಲ್ಲ. ನೋಡೋಣ ಮೊದಲು, ಇವಳು ಹುಷಾರಾಗಿ ಮನೆಗೆ ಬರಲಿ, ಮಿಕ್ಕಿದ್ದೆಲ್ಲ ಆಮೇಲೆ ಎಂದು ಯೋಚಿಸ್ಕೊಂಡು ವಾರ್ಡ್ಗೆ ಬಂದಾಗ ಸಾನ್ವಿಗೆ ಪ್ರಜ್ಞೆ ಬಂದಿರೋದನ್ನು ಕಂಡು ಒಮ್ಮೆಲೆ ಅವಳ ಪಕ್ಕ ಬೆಡ್ ಮೇಲೆ ಕೂತು ಅವಳ ತಲೆ ನೇವರಿಸ್ತಾ, ಅಂತೂ ಎಚ್ಚರ ಆಯ್ತಲ್ಲ ನಿನಗೆ. ನಿನ್ನ ಸ್ಥಿತಿ ಕಂಡು ನನ್ನ ಉಸಿರೇ ನಿಂತು ಹೋದಾಗಿತ್ತು. ಈಗ ಹೇಗಿದೆಯಾ ಸಾನು? ಹೊಟ್ಟೆ ಸಂಕಟ ನೋವು ಕಡಿಮೆ ಆಯ್ತಾ ಅಂತ ಕೇಳ್ದ. ಮಗಳ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾ ಇರೋ ಅಳಿಯನನ್ನ ಕಂಡ ಅನುಪಮ ಅವರ ಮನಸ್ಸು ತುಂಬಿ ಬಂದಿತ್ತು. ಯಾವುದೋ ಜನ್ಮದ ಪುಣ್ಯ, ಅದಕ್ಕೆ ನಾವು ಬಯಸದೇ ಬಂದ ಭಾಗ್ಯದಂತೆ ಇಂಥ ಚಿನ್ನದಂತಹ ಅಳಿಯ ಸಿಕ್ಕಿರೋದು ನಮಗೆ ಅಂತ ಮನಸ್ಸಿನಲ್ಲೇ ಸೂರಜ್ನನ್ನ ಕೊಂಡಾಡ್ತಾ ಇದ್ರು. ಮಗಳು ಅಳಿಯ ಮಾತನಾಡುವಾಗ ತನಗೇನು ಕೆಲಸ ಅಂತ ಎದ್ದು ಹೊರಡಲು ನೋಡಿದಾಗ ಅವರನ್ನು ಅಲ್ಲೇ ಕುಳಿತುಕೊಳ್ಳಲು ಹೇಳಿದ ಸೂರಜ್, ಅತ್ತೆ, ಹೆದರೋ ಅಂಥದ್ದೇನಿಲ್ಲ. ನಿನ್ನೆ ಪಾರ್ಟಿನಲ್ಲಿ ಏನೋ ಊಟದ ವ್ಯತ್ಯಾಸ ಆಗಿದೆ ಅಷ್ಟೇ. 1-2 ದಿನ ಇಲ್ಲೇ ಆಸ್ಪತ್ರೆಯಲ್ಲಿ ಇರಬೇಕಂತೆ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅಂತ ಕೇಳ್ದ. ಅಳಿಯನ ಮಾತು ಕೇಳ್ತಾ ಇದ್ದವರು ಆಸ್ಪತ್ರೆಯಲ್ಲಿ ಯಾರು ಉಳಿಬೇಕು ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ಕೊಂಡ ಅನುಪಮ, ಚಿಂತೆ ಮಾಡಬೇಡಿ ಅಳಿಯಂದ್ರೆ, ಸಾನ್ವಿ ಡಿಸ್ಚಾರ್ಜ್ ಆಗೋವರೆಗೂ ನಾನೇ ಆಸ್ಪತ್ರೆಯಲ್ಲಿರ್ತೀನಿ. ನೀವು ನಿಮ್ಮ ಕೆಲಸಗಳ ಕಡೆ ಗಮನ ಕೊಡಿ ಅಂದರು. ಅತ್ತೆಯ ಮಾತಿಗೆ ನಸು ನಗ್ತಾ ಇದ್ದ ಸೂರಜ್, ಅಯ್ಯೋ ಅತ್ತೆ, ಇವಳನ್ನ ಈ ಸ್ಥಿತಿನಲ್ಲಿ ಬಿಟ್ಟು ನಾನು ಆಫೀಸಿಗೆ ಹೋಗೋಕ್ಕಾಗತ್ತಾ? ಹೋದರೂ ಅಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗತ್ತಾ? ವಿಷಯ ಅದಲ್ಲ. ಇವಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಊಟ ತಿಂಡಿ ಕಡೆ ಸ್ವಲ್ಪ ಗಮನ ಕೊಡೋಕ್ಕೆ ಎಂದ. ಇಷ್ಟೊತ್ತು ಸುಸ್ತಾಗಿ ಸುಮ್ಮನೆ ಮಲಗಿದ್ದ ಸಾನ್ವಿ 1 ಬಾಟಲ್ ಡ್ರಿಪ್ಸ್ ಮೈ ಮೇಲೆ ಸೇರಿದ್ದೇ ತಡ ತನ್ನ ಹಳೆಯ ಫಾರ್ಮ್ಗೆ ಬಂದಿದ್ಲು. ಅಮ್ಮ, ನನಗಲ್ಲ, ಈ ಸರ್ರಿಗೆ ಬುದ್ಧಿ ಹೇಳು.
ಒಳ್ಳೆ ಕೋಳಿ ಹಾಕಿ ತಿಂತಾರೆ. ಇಷ್ಟುದ್ದಕ್ಕೆ ಒಳ್ಳೆ ಕುತುಬ್ ಮಿನಾರ್ ಥರ ಇದ್ದಾರೆ. ಆದರೆ ಇವತ್ತು ಬೆಳಗ್ಗೆ ತಿಂಡಿಗೆ 2 ಪೂರಿ ತಿಂದರು. ನೀನೇ ಹೇಳಮ್ಮ, 2 ಪೂರಿ ಇವ್ರ ಬಾಡಿಗೆ ಸಾಕಾಗತ್ತಾ? ನನಗೆ ಹೊಟ್ಟೆನಲ್ಲಿ ಹಿಂಸೆ ಇತ್ತು. ಇಲ್ಲ ಅಂದಿದ್ರೆ ನಾನು ಮಿನಿಮಮ್ 5 ಪೂರಿ ತಿಂತೀನಿ ಗೊತ್ತಾ ಎಂದಳು. ಹ್ಞೂ ತಿಂತೀಯ, ಬರೀ ಪೂರಿ ಯಾಕೆ, ನನ್ನ ತಲೆನೂ ತಿಂತೀಯ. ಈಗ ಸುಮ್ಮನೆ ಮಲ್ಗು, ಮಾತಾಡ್ತಾ ಸುಸ್ತು ಮಾಡ್ಕೋಬೇಡ. ಸೂರಜ್ ಸಾನ್ವಿನ ರೇಗಿಸ್ತಾ ಮಾತನಾಡ್ತಾ ಇರುವಾಗ, ಅನು ಇಲ್ಲಿ ನೋಡು ಯಾರು ಬಂದಿದ್ದಾರೆ, ನಮ್ಮ ಮಗ ಆದಿ ಕಣೆ, ಏನು ಆಶ್ಚರ್ಯ ಅಲ್ವಾ ಎಂದ ಅಪ್ಪನ ಮಾತಿಗೆ, ಅಪ್ಪ ಆಶ್ಚರ್ಯ ಏನಿಲ್ಲ, ಬೆಳಗ್ಗೆನೆ ಅಣ್ಣ ಆಫೀಸಿಗೆ ಬಂದಿದ್ದ. ಸರ್ ಅಣ್ಣನ ಇಂಟರ್ವ್ಯೂ ಮಾಡಿ ಕೆಲಸ ಕೊಟ್ಟರು ಅಲ್ವಾ ಅಣ್ಣ? ಯಾಕೆ ಈ ವಿಷಯ ನೀನಿನ್ನೂ ಅಪ್ಪ ಅಮ್ಮನ ಹತ್ರ ಹೇಳಿಲ್ವಾ? ಸಾನ್ವಿ ಮಾತು ಕೇಳಿದ ಜಗದೀಶ್ಗೆ ಖುಷಿಯೋ ಖುಷಿ. ಆದರೆ ಅನುಪಮಾ ಅವರಿಗೆ ಇದ್ಯಾಕೋ ಸರಿ ಕಾಣಲಿಲ್ಲ. ಸಾನು, ನೀನಾ ನಿನ್ನ ಗಂಡನ ಹತ್ರ ಹಠ ಮಾಡಿದ್ದು ನಿನ್ನ ಅಣ್ಣಂಗೆ ಕೆಲಸ ಕೊಡೋ ಬಗ್ಗೆ ಅಂತ ಕೇಳಿದ್ರು. ನಾನು ಯಾಕೆ ಹಠ ಮಾಡಲಿ? ನಿಜ ಹೇಳಬೇಕಂದ್ರೆ ಇವತ್ತು ಅಣ್ಣನ ಆಫೀಸ್ನಲ್ಲಿ ನೋಡಿ ನನಗೇ ಆಶ್ಚರ್ಯ ಆಯಿತು. ನಾನಲ್ಲ ಸರ್ ಅವರಾಗೆ ಅಣ್ಣನಿಗೆ ಕೆಲಸ ಕೊಟ್ಟಿರೋದು. ಮರ್ತು ಹೋದ್ಯಾ ಅಮ್ಮ? ನಮ್ಮ ಮದುವೆ ದಿನ ಸರ್ ಅಪ್ಪನಿಗೆ ಪ್ರಾಮಿಸ್ ಮಾಡಿದ್ರಲ್ಲ, ಸೂರಜ್ ಸರ್ ಯಾವತ್ತೂ ಪ್ರಾಮಿಸ್ ಬ್ರೇಕ್ ಮಾಡಲ್ಲ ಅಲ್ವಾ ಸರ್ ಎಂದಳು. ಸಾನ್ವಿ ಮಾತು ಕೇಳಿದ ಮೇಲೂ ಅನುಪಮಾ ಅವರ ಅಭಿಪ್ರಾಯ ಬದಲಾಗಲಿಲ್ಲ. ಆದರೂ ಈಗ ಮಾತನಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಸುಮ್ಮನಾಗ್ಬಿಟ್ರು. ಅಳಿಯಂದ್ರೆ, ಸಾನ್ವಿಗೆ ಏನಾದರೂ ತಿನ್ನೋಕೆ ಕೊಡಬಹುದಾ? ಡಾಕ್ಟರ್ ಏನಾದರೂ ಹೇಳಿದ್ರಾ? ಹಾಗೇನಾದರೂ ಇದ್ದರೆ ಹೇಳಿ, ಈಗಲೇ ಮನೆಗೆ ಹೋಗಿ ಮಾಡ್ಕೊಂಡು ಬರ್ತೀನಿ ಅಂದರು. ಹ್ಞೂ ಅತ್ತೆ, ಗಂಜಿ ಕೊಡ್ಬೋದಂತೆ, ಆದರೆ ನೀವೇನೂ ತೊಂದರೆ ತಗೋಬೇಡಿ, ಇಲ್ಲೇ ಆಸ್ಪತ್ರೆಯಲ್ಲೇ ಪೇಷಂಟ್ಗೆ ಊಟ ಕೊಡ್ತಾರೆ ಎಂದ ಸೂರಜ್ ಮಾತು ಕೇಳಿ ಸಾನ್ವಿ ಮುಖ ದಪ್ಪ ಮಾಡಿಕೊಂಡು, ಸರ್ ನಾನು ಪೇಷಂಟ್ ಎಲ್ಲ, ಹಾಗೆಲ್ಲ ಹೇಳಬೇಡಿ, ನನಗೆ ಬೇಜಾರಾಗತ್ತೆ. ಹುಬ್ಬು ಬೆಸೆದುಕೊಂಡು ಮಾತನಾಡ್ತಾ ಇದ್ದ ಮಡದಿಯ ಮುದ್ದಾದ ಮುಖ ಕಂಡು ಅವಳ ಹಣೆಗೆ ಮುತ್ತಿಟ್ಟು, ಆಯಿತು ಮೇಡಮ್, ನೀವು ಪೇಷಂಟ್ ಅಲ್ಲ, ಸೂಪರ್ ವುಮೆನ್ ಎಂದವನು 1-2 ಇಂಪಾರ್ಟೆಂಟ್ ಫೋನ್ ಕಾಲ್ಸ್ ಮಾಡೋದಿದೆ, ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿ ಎದ್ದು ಹೋದ. ಅವನು ಹೋದದ್ದೇ ತಡ. ಅನುಪಮಾ ಅವರು, ಅದೇನೇ ಅದು ಸಾನು, ಈಗಲೂ ಗಂಡನ್ನ ಸರ್ ಅನ್ನೋದು, ಎಲ್ಲರೆದ್ರಿಗೆ ಏನು ಚೆನ್ನಾಗಿರುತ್ತೆ ಹೇಳು ಎಂದರು. ಅನುಪಮ ಮಾತು ಕೇಳಿಸ್ಕೊಳ್ತಾ ಇದ್ದ ಆದಿತ್ಯ ತನ್ನ ಮಾತನ್ನ ಸೇರಿಸ್ತಾ, ಅಮ್ಮ ಹೇಳಿದ್ ಸರಿ ಇದೆ ಸಾನ್ವಿ, ನೀನಿವತ್ತು ನಿನ್ನ ಗಂಡನನ್ನ ಸರ್ ಅಂದಿದ್ದಕ್ಕೆ ತಾನೇ ಅವರು ನನ್ನ ಭಾವ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅದು ಸರಿ, ನಿನ್ನ ಮದುವೆ ಬಗ್ಗೆ ಸ್ವಲ್ಪ ಹೇಳೆ, ಹೇಗೆ ಮದುವೆ ಆಗಿದ್ದು, ಯಾವಾಗ, ಯಾವತ್ತು ಕುತೂಹಲದಲ್ಲಿ ಪ್ರಶ್ನೆ ಮಾಡಿದ್ದ. ಅದು ಅಣ್ಣ, ಅದೊಂದು ದೊಡ್ಡ ಕತೆ, ಅದೆಲ್ಲ ನಿನಗೆ ಹೇಳಿ ಬೋರ್ ಮಾಡಲ್ಲ ಬಿಡು ಎಂದ ಸಾನ್ವಿ ಅವಳ ಮಾತನ್ನು ತಡೆದ ತಾಯಿ, ಸಾನು ಈಗ ತಾನೇ ಹುಷಾರಾಗ್ತಾ ಇದೆಯಾ, ಈಗಲೇ ಎಲ್ಲ ಮಾತುಕತೆ ಆಡಬೇಡ, ಸುಮ್ಮನೆ ಮಲಗಿ ರೆಸ್ಟ್ ಮಾಡು ಅಂತ ಹೇಳಿದ್ರು.